ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೊತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನೋಡಿ ಸುಮ್ ಕುಂದ್ರಬೇಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ. ನಿಮಗ್ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪಾರ್ಬೇಡ್ರಿ. ಹೇ, ನಿಮಗೆಲ್ಲ ಈ ಕೊರೋನಾ ವೈರಸ್ ನೆನಪದ ಏನ್ರಿ? ಅದನ್ನ ಹೆಂಗ ಮರಿಲಿಕ್ಕೆ ಸಾಧ್ಯ ಅಂತೀರೇನ್? ಇನ್ಸ್ಟಾಲ್ಮೆಂಟ್ ನಾಗ ಬಂದು ತ್ರಾಸ್ ಕೊಟ್ಟಂತಹ ಮೆಂಟಲ್ ವೈರಸ್ ಅದು. ಮೊದಲನೇ ಅಲೆ ಅಂತ, ಎರಡನೇ ಅಲೆ ಅಂತ ಅಂದ್ಕೊಂಡು ಹಿಂಗ ಎರಡೆರಡು ಲಾಕ್ಡೌನ್ ನರಕನೇ ತೋರಿಸ್ಬಿಡ್ತ ನಮಗೆಲ್ಲ. ಈಗ ಇಸ್ರೇಲ್ನು ಲೆಬನಾನ್ನಾಗ ಹಿಜ್ಬುಲ್ಲಾ ಉಗ್ರರಿಗೆ ಎರಡನೇ ಅಲೆ ತೋರಿಸ್ಲಿಕ್ಕತ್ತದ್ರಿ. ನಿನ್ನೆ ಏನಾಯ್ತಂತ ನಿಮಗೆಲ್ಲಾ ಚಲೋ ಗೊತ್ತದ. ನಾವು ತಗೊಂಡಿದ್ವಿ ಮಿರ್ಚಿ ಮಂಡಕ್ಕಿದಾಗ. ಹಿಜ್ಬುಲ್ಲಾ ಉಗ್ರರು ಮತ್ತ ಅವ್ರ ಬೆಂಬಲಿಗರು ಬಳಸ್ಲಿಕ್ಕತ್ತಿದ್ದಂತ ಈ ಪೇಜರ್ಗಳೆಲ್ಲ ಏಕಾಏಕಿ ಸ್ಫೋಟ ಆದ್ವು. ಸುಮಾರು 3000 ಪೇಜರ್ಗಳು 10 ಉಗ್ರರನ್ನ ಬಲಿನೇ ತಗೊಂಡ್ಬಿಡ್ತು. ದವಾಖಾನಿಗಳಂತೂ ಕೇಳಬೇಡ್ರಿ, ಫುಲ್. ಇಷ್ಟಕ್ಕೆ ಎಲ್ಲ ಮುಗೀತಪ್ಪ ಅಂತ ಹೇಳಿ ಟ್ರೀಟ್ಮೆಂಟ್ ತಗೊಳಿಕತ್ತಿದಂತ ಹಿಜ್ಬುಲ್ಲಾಗಳಿಗೆ ಎರಡನೇ ಅಲೆ ಹೆಂಗಿರ್ತದಂತ ಇಸ್ರೇಲ್ ತೋರಿಸ್ಬಿಟ್ರ ನೋಡ್ರಿ. ಮತ್ತ ಈ ವಾಕಿ ಟಾಕಿ ಬರ್ತೈತ್ಲಾ, ಅದೂನು ಬ್ಲಾಸ್ಟ್ ಆಗ್ಬಿಡ್ತು. ಇಸ್ರೇಲಿಗೆ ನಾವು ಮೊಬೈಲ್ ಬಳಸಿದ್ರ ಇಂಟರ್ನೆಟ್ ಮೂಲಕ ನಮ್ಮನ್ನ ಹ್ಯಾಕ್ ಮಾಡಿ ನಮ್ಮ ಪ್ಲಾನ್ ಎಲ್ಲಾ ಕದಿತಾರ ಅನ್ನೋ ಅಂಜಿಕೆಗೆ ಈ ಪೇಜರ್ ಬಳಸಿದ್ರಪ್ಪ. ಅದು ಪೇಜರೇ ಆಗಿರ್ಲಿಲ್ಲ, ಪೇಜರ್ ಬಾಂಬ್ ಆಗಿತ್ತು. ಇನ್ನು ವಾಕಿ ಟಾಕಿ ಬಳಸಿದ್ರು ಸಹಿತ ಸಟ್ ಪಟ್ ಧುಡುಮ್ ಅಂತ ಅಂದ್ಬಿಡ್ತು. ಅಲ್ಲಿನ ಪರಿಸ್ಥಿತಿ ಹೆಂಗದ ಅಂದ್ರೆ, ಈಗ ಈ ಎಲೆಕ್ಟ್ರಾನಿಕ್ ವಸ್ತುಗಳನ್ನ ಮುಟ್ಲಿಕ್ಕ ಬಳಸ್ಲಿಕ್ಕ ಹಿಂದ ಮುಂದೆ ನೋಡ್ಲಿಕ್ಕತ್ತಾರ. ಲೆಬನಾನ್ನಾಗ ಮೊನ್ನೆಯಿಂದ ಟಿವಿ ಸಹಿತ ಹಚ್ಚಿಲ್ಲಂತ. ಈ ಫ್ರಿಜ್ ಒಳಗಿರೋ ಫುಡ್ ಐಟಮ್ ಎಲ್ಲ ಹಾಳಾದ್ರೂ ಪರವಾಗಿಲ್ಲ, ಅದರ ಸಹವಾಸನೆ ಬ್ಯಾಡ ಅಂತ ಹೇಳಿ ಸ್ವಿಚ್ನು ಹಾಕಿಲ್ಲ ಅಂತ ಅದ್ರದ್ದು. ವಾಕಿ ಟಾಕಿ ಮಾತ್ರ ಬ್ಲಾಸ್ಟ್ ಆಯ್ತಂತ ಕೇಳ್ತೀರಿ ನೀವ? ಇಲ್ಲ, ಸೋಲಾರ್ ಪ್ಯಾನಲ್ಗಳನ್ನು ಹಿಂಗ ಇಸ್ರೇಲ್ ಬ್ಲಾಸ್ಟ್ ಮಾಡಿಬಿಟ್ಟೈತಿ. ಬಹಳಷ್ಟು ಕಡಿದ್ರಾಗ ಭಾರಿ ಸ್ಫೋಟ ಆಗಿ ಇಡೀ ಪೂರಾ ಬಿಲ್ಡಿಂಗ್ಗೆ ಹೊತ್ತಿ ಉರಿಲಿಕ್ಕತ್ತದ. ಇಸ್ರೇಲನ್ನ ಕೆಣಕಿ ಉಳಿದವ್ರು ಯಾರೇ ಅದಾರೇನ್ ಹೇಳ್ರಿ? ನಮ್ಮ ಬೆಂಗಳೂರಿನಷ್ಟು ಗಾತ್ರದಾಗಿರುವಂತ ಈ ದೇಶ ತನಗ ಶತ್ರು ದೇಶ ಅನಿಸಿರುವಂತ ಸುತ್ತಲೂ ಇರೋ ಈ ಇಸ್ಲಾಮಿಕ್ ದೇಶಗಳನ್ನ ಅಯ್ಯೋ ಅನಿಸೋ ತರ ಗೋಳ್ ಹೊಯ್ಕೊಳ್ಳಿಕತ್ತದ, ಸೇಡ್ ತೀರ್ಸ್ಕೊಳಿಕತ್ತದ. ಸೋಲಾರ್ ಪ್ಯಾನಲ್, ವಾಕಿ ಟಾಕಿ, ಪೇಜರ್ ಇವಕ್ಕೆಲ್ಲ ಇಂಟರ್ನೆಟ್ ಕನೆಕ್ಷನ್ನೇ ಇರುವುದಿಲ್ಲ. ಆದ್ರೂ ದೂರದಾಗೆ ಕುಂತ್ ಇದೆಲ್ಲ ಬ್ಲಾಸ್ಟ್ ಮಾಡ್ತಾರಂತಂದ್ರ ತಿಳ್ಕೊರ್ ನೀವು. ಎಂಥ ಪರಿ ಅವ್ರ ಟೆಕ್ನಾಲಜಿ ಎಷ್ಟು ಪರಿ ಮುಂದುವರೆದೈತಂತ ತಿಳ್ಕೊರ್ ನೀವು. ಈ ಕಾನೂನು ರೂಲ್ಸ್ ಇರೋದೆಲ್ಲ ಯಾರಿಗ್ ಹೇಳ್ರಿ? ಹಿಂದೂಗಳಿಗ್ರಿ. ಹಂಗಂದ್ರ ಮುಸ್ಲಿಮರಿಗೆ ಅಂತ ಕೇಳಿದ್ರೇನ? ಅವ್ರು ಆಡಿದ್ದೆ ಆಟ, ಮಾಡಿದ್ದೆ ಊಟ. ಇದನ್ನ ಮತ್ತ ನಾ ಹೇಳಕತ್ತಿಲ್ರಿ. ಕರ್ನಾಟಕ ಹೈಕೋರ್ಟ್ ಜಡ್ಜ್ ಖುದ್ದಾಗಿ ಹಿಂಗ್ ಹೇಳ್ಯಾರ ನೋಡ್ರಿ. ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಇಂದ ಹಿಡಿದು ಗೋರಿಪಾಳ್ಯದ ಸುತ್ತಮುತ್ತ ಒಂದು ಆಟೋದಾಗ 10 ಮಂದಿ ಹೋಗ್ತಾರ. ಆದ್ರ ಒಂದೇ ಒಂದು ದಿನ ಒಬ್ಬ ಪೊಲೀಸ್ನು ಅವ್ರನ್ನ ತಡೆಯುವುದಿಲ್ಲ, ಹಿಡಿಯುವುದಿಲ್ಲ. ಯಾಕಂದ್ರ ಆ ಏರಿಯಾಗಳು ಪಾಕಿಸ್ತಾನದಾಗಿರೋದು ಅಂತ ಜಡ್ಜ್ ಅಂದ್ಬಿಟ್ರು. So they managed. You don't look into. Go to that Mysore Road flyover. Every auto rickshaw has got 10 people. Every auto rickshaw has got 10 people. It is not applicable because the Mysore Road flyover till up to the market from Gauripalya is in Pakistan, not in India. This is the reality. ನೀವು ಎಂತಾನೇ ಸ್ಟ್ರಿಕ್ಟ್ ಆಫೀಸರ್ಗಾರ ಹಾಕಿ ಅಲ್ಲಿ ಹಿಡಿದ್ಬಿಟ್ರೆ ಅವ್ನು ನೋಡ್ತೀನಿ ನಾನು. ಯಾವ ಚಾನಲ್ಗೂ ಕಾಣೋದಿಲ್ಲ. ಎಂಥದ್ದೇ ಖಡಕ್ ಆಫೀಸರ್ ನೀವು ಅಲ್ಲಿ ಕೆಲ್ಸಕ್ಕೆ ಹಾಕ್ರಿ, ಏನೂ ಆಗೋದಿಲ್ಲ ಅಂತ ಹೊಳ್ಳಿ ಸರ್ಕಾರಕ್ಕೆ ನ್ಯಾಯಾಧೀಶರು ಚಾಲೆಂಜ್ ಹಾಕ್ಬಿಟ್ರು. ಪೊಲೀಸರು ಖರೇನು ಆ ಏರಿಯಾಗಳ ಹತ್ರ ಕೆಲಸ ಮಾಡ್ಲಿಕ್ಕೆ ಅಷ್ಟ ಅನ್ಸ್ತಾರೇನ್ರಿ? ಹಂಗಾದ್ರ ಸರ್ಕಾರಕ್ಕ ಆ ಏರಿಯಾದಾಗ ರೂಲ್ಸ್ ಬ್ರೇಕ್ ಮಾಡೋರು ಸೊಂಟ ಮುರಿಯೋ ಶಕ್ತಿನೇ ಇಲ್ಲ. ಹಂಗಾದ್ರ ಆ ಏರಿಯಾದಾಗ ಇರೋರಿಗೆ ಹಂಚ್ಕೋತೆ ಬದುಕುವಂತ ದುರ್ಗತಿ ಕಾಂಗ್ರೆಸ್ಸಿಗೆ ಬಂದೈತೆ. ಹಂಗಾದ್ರ ಖರೆ ಹೇಳ್ತೀನ್ರಪ್ಪ, ಜಡ್ಜ್ ಮಾತನ್ನ ಸೀರಿಯಸ್ ಆಗಿ ತಗೊಂಡು ಅವ್ರು ಹೇಳಿದ ಏರಿಯಾಗಳದ್ರಾಗ ಇನ್ ಮೇಲರೆ ಸ್ಟ್ರಿಕ್ಟ್ ಆಗಿ ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡ್ಲಿಕ್ಕೆ ಮುಂದಾಗ್ತೈತೆ ಸರ್ಕಾರ. ಬರ್ತಾವ ನೋಡ್ರಿ ಎಷ್ಟು ತಲೆಯಾಗ ಪ್ರಶ್ನೆಗಳು ಹುಡ್ಕೋತಾವ ಜಡ್ಜ್ ಆಡಿದ ಒಂದು ಮಾತಿಗೆ. ಅಲ್ಲ, ಯಾಕೆ ಈ ಮುಸ್ಲಿಂ ಡಾಮಿನೇಟೆಡ್ ಏರಿಯಾಗಳದ್ರಾಗ ಪೊಲೀಸರು ಯಾಕೆ ಹೋಗೋದಿಲ್ಲ? ಅದಕ್ಕೆ ಕಾರಣ ಏನಿರಬಹುದು ಅಂತ ಎಂದರೆ ವಿಚಾರ ಮಾಡ್ರಿ ನೀವು. ಪೊಲೀಸರ ಬಳಿ ಹಂಗಾದ್ರೆ ಪಿಸ್ತೂಲ್ ಐತಲ್ಲ, ಅದೇನೇ ಶೋಪೀಸ್ ಅಂತ ತಿಳ್ಕೊಂಡ್ರ? ಹಂಗಾದ್ರ ಯಾಕಾಗಿ ಸರ್ಕಾರ ಅವ್ರಿಗೆ ಈ ಆಯುಧಾರೆ ಕೊಟ್ಟಿದ್ದಾರೆ? ಯಾಕೆ ಹೇಳ್ರಿ?
ಬದಲಾಯಿಸ್ಲಿಕ್ಕ ಯಾರೇ ಗಟ್ಟಿ ಗುಂಡಿಗೆ ಇರೋರು ಬರ್ಬೇಕು ನೋಡ್ರಿ. ಈ ಕಾಂಗ್ರೆಸ್ ಬಲ್ಲೆ ಅದಕ್ಕೆಲ್ಲ ಸಾಧ್ಯ ಇಲ್ಲ. ವೋಟ್ ಬ್ಯಾಂಕ್ ಹಾಳು ಮಾಡ್ಕೊಳಕ್ ಮುಂದಾಗ್ತಾರೇನ್ ಹೇಳ್ರಿ ಅವರು. ಇನ್ನ ಒಂದು ಭಾರಿ ಮಜಾ ಗಮ್ಮತ್ತಾಗಿದ್ ಏನಂದ್ರ, ರಿಪಬ್ಲಿಕ್ ಕನ್ನಡದ ಆಂಕರ್ JP ಶೆಟ್ಟಿ ಅವ್ರ ಅದಾರಲ್ಲ, ಅವ್ರದೊಂದು ಡೈಲಾಗ್ ಭಾರಿ ವೈರಲ್ ಆಗಿತ್ತಲ್ಲ, ಅದೇ ಶೆಡ್ಡಿಗೆ ಬಾ ಅನ್ನೋದು. ಅದನ್ನು ಜಡ್ಜ್ ಹೇಳಿದ್ದು. ಬೆಳಗ್ಗೆ ಹೊತ್ತು ಈ ಮನಿ ಲೆಂಡರ್ಸ್ ಇರ್ತಾರೆ, ಈ ಗಾಡಿ ಗಿಡಿ ತಳ್ಕೊಂಡೋಗೋರೆಲ್ಲ ಇರ್ತಾರಲ್ಲ, ಅವ್ರಿಗೆಲ್ಲ ಬೆಳಗ್ಗೆ ಎದ್ದು 1000 ರೂಪಾಯಿ ಕೊಡ್ತಾರೆ. ಮೊದಲು 100 ರೂಪಾಯಿ ಕೊಡ್ತಿದ್ರು, ಈಗೆಲ್ಲ ರೇಟ್ ಜಾಸ್ತಿ ಆಗಿದೆ ಅಂತ 1000 ರೂಪಾಯಿ ಕೊಡ್ತಾರೆ ಬಂದು. ಸಾಯಂಕಾಲ 7 ಗಂಟೆಗೆ 1200 ರೂಪಾಯಿ ಕೊಟ್ಟೋಗ್ಬೇಕು ಅವರು. ಈ ಆಟೋ ರಿಕ್ಷಾ ಇದೆಯಲ್ಲ ಅದು ಹಂಗೆ, ಬೆಳಗ್ಗೆ ಬಂದು ಆಟೋ ರಿಕ್ಷಕ್ಕೆ ತೊಗೊಂಡೋಗ್ಬೇಕು, ಸಾಯಂಕಾಲಕ್ಕೆ 250 ರೂಪಾಯಿ ಕೊಡಬೇಕು. ನೀನು ಎಕ್ಸ್ಟ್ರಾನಾರು ಸಂಪಾದನೆ ಮಾಡ್ಕೋ, ಕಡಿಮೆನಾರು ಮಾಡ್ಕೋ, ಒನ್ ವೇನಲ್ಲಿ ಹೋಗಿ ನುಗ್ಬಿಟ್ಟು ಫೈನ್ ಕಟ್ಟು, ಇಲ್ಲ ನೋ ಪಾರ್ಕಿಂಗಲ್ಲಿದ್ದು ಬೆಳಗ್ಗೆ 1000 ರೂಪಾಯಿ ಹಾಕಿಸ್ಕೋ, ಪೊಲೀಸ್ನವನ ಜೊತೆಗೆ ಹೊಡೆದಾಡ್ಕೋ, ನಂಗೆ ಸಂಬಂಧ ಇಲ್ಲ, ಸಾಯಂಕಾಲಕ್ಕೆ 250 ರೂಪಾಯಿ ಕೊಡ್ಬೇಕು, ಕೊಡದಿದ್ರೆ ಶೆಡ್ಡಿಗೆ ಬಾ ಅಂತ. ಇನ್ನು ಪಶ್ಚಿಮ ಬಂಗಾಳ ಟ್ರೇನಿ ವೈದ್ಯ ರೇಪ್ ಅಂಡ್ ಮರ್ಡರ್ ವಿಚಾರಕ್ಕೆ ಚಾಲು ಆಗಿರುವಂತಹ ಪ್ರತಿಭಟನೆ ತಣ್ಣಗಾಗುವಂತಹ ಲಕ್ಷಣನೇ ಕಾಣ್ಲಿಕ್ಕತ್ತಿಲ್ಲ ನೋಡ್ರಪ್ಪ. ಎಲ್ಲಾ ವೈದ್ಯರದು ಒಂದೇ ಒಂದು ಡಿಮಾಂಡ್, ಅದ್ ಏನಂದ್ರ ಮಮತಾ ಬ್ಯಾನರ್ಜಿ ರಾಜೀನಾಮೆ ಕೊಡಬೇಕು ಅಂತ ಅನ್ನೋದು. ಅದ್ ಯಾವ ಮಟ್ಟಕ್ಕೆ ಮಂದಿ ಸಿಟ್ಟ ಹೆಚ್ಚಾಗ್ಯದಂತಂದ್ರ, ಮೊದಲೇ ಸಲ ಮಮತಾ ಬ್ಯಾನರ್ಜಿನೇ ಖುದ್ದು ರಾಜೀನಾಮೆ ಕೊಡ್ಲಿಕ್ಕೆ ಸಿದ್ಧ ಅನ್ನೋ ಮಾತಾಡ್ಯಾರ. ಅದಕ್ಕೆ ಕಾರಣ ಆ ಕಾಳಿ ಡಾನ್ಸ್ ಇರಬಹುದಾ? ಹೌದ್ ನೋಡ್ರಪ್ಪ, ಇದು ಪ್ರತಿಭಟನೆದಾಗ ಕಣ್ಣಿಗೆ ಬಿದ್ದಂಥ ಕಾಳಿ ನೃತ್ಯ. ಆ ಮುಖದಾಗ ಕಣ್ಣಾಗೆ ದೀದಿ ಸರ್ಕಾರದ ಮ್ಯಾಲಿರುವಂತಹ ಸಿಟ್ಟು, ಆಕ್ರೋಶ ನೋಡಬಹುದು ನೀವು. ಹಗಲು ರಾತ್ರಿ ಅನ್ನೋದನ್ನ ನೋಡ್ಲಾರ್ದೆ TMC ವಿರುದ್ಧ ಮಂದಿ ಬೀದಿಗಿಳಿದು ಪ್ರತಿಭಟನೆ ಮಾಡ್ಲಿಕ್ಕತ್ತಾರ. ಗಂಡು ಹೆಣ್ಣು ಅಂತ ನೋಡ್ದೇನೆ ದೀದಿ ವಿರುದ್ಧ ಘೋಷಣೆ ಕೂಗ್ಲಿಕ್ಕತ್ತಾರ. ದಿಕ್ಕು ತೋಚದಂತ ಸ್ಥಿತಿ ಮಮತಾ ಬ್ಯಾನರ್ಜಿಯದ್ದು. ತಿರುಪತಿಗೆ ಹೋಗೋದು ನಮ್ಮ ಹಿಂದೂಗಳ ಕನಸು ನೋಡ್ರಿ. ವರ್ಷಕ್ಕೆ ಒಮ್ಮೆರೆ ತಿರುಪತಿಗೆ ಹೋಗ್ಬೇಕು, ದೇವ್ರ ದರ್ಶನ ಪಡಿಬೇಕು ಅನ್ನೋ ನಿಯಮನ ಬಹಳ ಮಂದಿ ಹಾಕೊಂಡಿರ್ತಾರ. ತಿರುಪತಿ ಹೋಗಿಲ್ಲ ಅಂದ್ರೆ ಅವ್ರಿಗೆ ಏನೋ ಮನಸ್ಸಿಗೆ ಒಂಥರ ಅಸಮಾಧಾನ. ಇನ್ನು ತಿರುಪತಿ ಲಡ್ಡು ಪ್ರಸಾದ ಅಂತೂ ಭಾರಿ ಫೇಮಸ್ ಬಿಡ್ರಿ. ಯಾರೇ ಅಕಸ್ಮಾತ್ ತಿರುಪತಿಗೆ ಹೊಂಟಿದ್ರು ಅಂತಂದ್ರೆ ನನಗೊಂದು ಲಡ್ಡು ಬೇಕಾ ಅಂತ ಹೇಳ್ತಾರ, ಅಷ್ಟು ಫೇಮಸ್ ಅದ. ಆದ್ರ ಆಂಧ್ರ CM ಅದಾರಲ್ಲ ಚಂದ್ರಬಾಬು ನಾಯ್ಡು ಅವರು ಒಂದು ಮಾತು ಅವ್ರು ಆಡ್ಯಾರ, ಆ ಮಾತು ಇಡೀ ಭಾರತಕ್ಕೆ ಶಾಕ್ ತಂದು ಬಿಟ್ಟದ. ಅದ್ ಏನಂದ್ರ, ಜಗನ್ ರೆಡ್ಡಿ ಅವಧಿದಾಗ ತಿರುಪತಿ ಲಡ್ಡುಗ ಉಂಡಿಗಿ ತುಪ್ಪನ ಬಳಸ್ತಿರ್ಲಿಲ್ಲಂತ, ಬದಲಾಗಿ ಪ್ರಾಣಿಗಳ ಕೊಬ್ಬನ್ನು ಬಳಸ್ತಿದ್ರು ಅನ್ನೋ ಮಾತು ಹೇಳಿಬಿಟ್ಟಾರ. కడాన తిరుమల లడ్డు కూడా నాసి రకం. నాకైతే ఆశ్చర్యం వేస్తుంది. ఎన్ని కంప్లైంట్ చేసినా కడాన వెంకటేశ్వర స్వామి పవిత్రతను దెబ్బతీశారు. ఎన్నోసార్లు చెప్పాము, అక్కడ ఎంత దుర్మార్గంగా ప్రయత్నం చేశారంటే అంత దుర్మార్గంగా ప్రవర్తించారు. కడాన అన్న దానంలో క్వాలిటీ ఆఫ్ ఫుడ్ లేకుండా చేశారు. దేవుని దగ్గర పెట్టే ప్రసాదం అపవిత్రం చేసే విధంగా ఓసారి బాధేస్తుంది. నాసి రకమైన ఇంగ్రీడియంట్సే కాకుండా ఎనిమల్ ఫ్యాట్ కూడా వాడారని, ఏది ಗೀಗೆ ಬದಲು. ನೋಡ್ರಿ, ಇದೇನು ಸಣ್ಣ ಸಾಮಾನ್ಯ ಆರೋಪ ಅಲ್ವೇ ಅಲ್ ನೋಡ್ರಿ. ಯಾಕಂದ್ರ ತಿರುಪತಿಗೆ ಕೋಟಿ ಕೋಟಿ ಮಂದಿ ವರ್ಷಕ್ಕೆ ಬರ್ತಿರ್ತಾರ. ಅಷ್ಟೇ ದೊಡ್ಡ ಮಟ್ಟದಾಗ ಉಂಡಿ ಲಡ್ಡು ಖಾಲಿ ಆಗ್ತಿರ್ತಾವ. ಕೋಟಿ ಕೋಟಿ ಮಂದಿ ಅತ್ಯಂತ ಭಕ್ತಿಯಿಂದ ಅಗದಿ ಶುದ್ಧವಾಗಿ ಬಂದು ಪೂಜಿಸುವಂತಹ ಜಾಗದಾಗ ಪ್ರಾಣಿಗಳ ಕೊಬ್ಬಿನಿಂದ ಮಾಡಿದಂತಹ ಲಾಡು ಪ್ರಸಾದ ಅಂದ್ರ ಏನ್ ಅರ್ಥ ಹೇಳ್ರಿ? ಇದು ಭಕ್ತರ ಭಾವನೆ ಜೊತೆಗೆ ಆಡಿದ ಆಟ. ಇದು ಜಗನ್ ಇದು ಒಂದು ಆರೋಪಕ್ಕೆ ಉತ್ತರ ಕೊಡ್ಲೇಬೇಕು ನೋಡ್ರಪ್ಪ. ಇದು ಹಿಂದೂಗಳ ಧಾರ್ಮಿಕ ಭಾವನೆಗೆ ಮಾಡಿದಂತ ಅವಮಾನ ಅಲ್ಲೇನ್ರಿ? ಅಸಹ್ಯ ಅಷ್ಟೇ ಅಲ್ರಿ, ಇದು ಖರೆ ಆಗಿತ್ತಂದ್ರ ಅಪರಾಧನೂ ಹೌದು. ಮತ್ತ ಇನ್ನು ಮೊನ್ನೆ ನಾಗಮಂಗಲದಾಗ ಮುಸ್ಲಿಮರು ಗಣೇಶನ ಮೆರವಣಿಗೆ ಮಸೀದಿ ರೋಡ್ನ್ಯಾಗ ಬರಬಾರ್ದು ಅಂತ ಗದ್ಲೆ ಎಬ್ಸಿದ್ರು ನೋಡ್ರಿ. ಕಲ್ಲು ಒಗದ್ರು, ಪೆಟ್ರೋಲ್ ಬಾಂಬ್ ಹಾಕಿದ್ರು, ಒಂದ ಎರಡ. ನಮ್ಮ ಆಚರಣೆಯನ್ನ ಅವ್ರು ಮಸೀದಿ ಮುಂದೆ ಅವ್ರಿಗೆ ನೋಡಿದ್ರ ಉರಿ ಅಂತ ತಡ್ಕೊಳಿಕ್ ಆಗೋದಿಲ್ಲ ಅಂತ. ಅದೇ ತರ ಹಿಂದೂಗಳು ಯಾವತ್ತರೇ ಹಿಂಗ ಮಾಡಿರುವಂತಹ ಒಂದರೇ ಉದಾಹರಣೆ ಐತೆ ಅಂತ ಹೇಳ್ರಿ. ಮೊನ್ನಷ್ಟೇ ಈದ್ ಮಿಲಾದ್ ಐತೆ ನೋಡ್ರಿ. ಇಲ್ಲಿ ನೀವು ಎಲ್ಲ ಕಡೆ ಈದ್ ಮಿಲಾದ್ ಮೆರವಣಿಗೆ ಹ್ಯಾಂಗಿತ್ತ ನಿಮಗ್ ಗೊತ್ತೇ ಆಗ್ತದ.
ಗುಡಿಗಳು ಎದುರು ಅವರು ಧಾರ್ಮಿಕ ಧ್ವಜಾನ ಹಿಡಿದು ಜೋರಾಗಿ ಹಾಡು ಹಾಕೊಂಡು ಎಷ್ಟೊತ್ತು ನಿಂತಿದ್ರು ಗೊತ್ತಾ. ಆದ್ರೆ ಹಿಂದೂಗಳು ಹಂಗೆಲ್ಲ ಮಾಡೋದಿಲ್ರಿ, ಗದ್ಲಿ ಎಬ್ಸೋದಿಲ್ಲ. ಹಿಂದೂಗಳಿಗೆ ಸಹಬಾಳ್ವೆಯನ್ನ ಅಳವಡಿಸ್ಕೊಂಡಾರ. ಎಲ್ಲರೂ ಇರ್ಲಿ, ಎಲ್ಲಾ ಸರ್ವ ಧರ್ಮದ ಸಮನ್ವಯ ತೋಟ ಆಗಿರ್ಬೇಕಂತ ಅವ್ರು ಅಪೇಕ್ಷಿಸ್ತಾರ. ಆದ್ರೆ ಇದು ಅವರಿಂದ ಯಾವಾಗ ಬರ್ತದ ಅನ್ನೋದು ಕಾಯ್ಕೊಂಡು ಕುಂದಿರ್ಬೇಕು ನೋಡ್ರಿ ಅಷ್ಟೇ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.